ಈಗ ಅರ್ಕೆ ಕಟ್ಟಿರ್ತೀವಿ, ಆ ಕೆಲಸ ಆಗ್ತಾ ಇಲ್ಲ, ಮತ್ತೆ ಮನೆಯಲ್ಲಿ ಕೆಲಸ ಆಗ್ತಾ ಇಲ್ಲ, ಹಣ ವಿಚಾರ, ಆರೋಗ್ಯ ಸಮಸ್ಯೆ, ಇದೆಲ್ಲ ಸಮಸ್ಯೆಗಳು, ಹಲವಾರು ಸಮಸ್ಯೆಗಳು, ಮದುವೆ ಆಗ್ತಾ ಇಲ್ಲ, ಕೋಟಿ ವಿಚಾರ, ಅನ್ನೊಂದು ಸಂತಾನ ವಿಚಾರ, ಇತರ ಸಮಸ್ಯೆಗಳು. ಯಾಕಂದ್ರೆ ಸರ್ಪದೋಷ ಇರುವಂತದ್ರಿಗೆ ಮದುವೆ ಆಗಲ್ಲ. ಆ ಸರ್ಪದೋಷ ಇರುವಂತವರು ಅಭಿಷೇಕಕ್ಕೆ ಭಾಗವಹಿಸಿದಾಗ ಸರ್ಪದೋಷ ಮತ್ತೆ ಈ ಮದುವೆ ಆಗಿದ್ದಂತವರು ಬಂದು ಅಮ್ಮನವರಿಗೆ ಅಭಿಷೇಕ ಸಂಕಲ್ಪ ಮಾಡಿಸಿದಾಗ ಎಲ್ಲ ಸಮಸ್ಯೆಗಳಲ್ಲಿ ರಾವಕಾಲದಲ್ಲಿ ಅಭಿಷೇಕ ಅಂತಂದ್ರೆ ಆ ಶಕ್ತಿ ದೇವತೆಗಳ ಅದ್ಭುತವಾದ ಶಕ್ತಿ ಇರುವಂತದ್ದು ದಿನ ಅವತ್ತು. ಭಕುತಿಯಲಿ ಮೊರೆ ಇಡುವೆ ಮುಕುತಿಯನ್ನು ನೀಡೆ ಮಗೆ ಓಂ ಭದ್ರ ಕಾಳಿಯೇ ನಮಃ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ಕರ್ಪೂರದಾರತಿಯ ಹಚ್ಚಿರುವೆ ಕೈ ಮುಗಿದು ಓಂ ಭದ್ರಕಾಳಿಯೇ ನಮಃ. ಸರ್ವ ಮಾಂಗಲ್ಯೇ ಶಿವೆ ಸರ್ವ ಪ್ರಸಾದಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ. ಜಗತ್ತಿಗೆ ತಾಯಿಯಾಗಿರುವಂಥ ಭದ್ರಕಾಳಿ ಸಾನ್ನಿಧ್ಯ, ಶಿವ ಸಾನ್ನಿಧ್ಯ. ಈ ಕ್ಷೇತ್ರದಲ್ಲಿ ಪ್ರತಿ ತಿಂಗಳು 3ನೇ ಶುಕ್ರವಾರ ಭಕ್ತರಿಗೆ ಅವರ ಸಂಕಲ್ಪ ಅತಿ ವೇಗದಲ್ಲಿ ಪರಿಹಾರ ಆಗಲಿ ಅಂತೇಳಿ ರಾವಕಾಲದಲ್ಲಿ ಅಮ್ಮನವರಿಗೆ ಮಹಾರುದ್ರಾಭಿಷೇಕ ಇರುವಂಥದ್ದು ಬಹಳಷ್ಟು ವಿಶೇಷ. ಪ್ರತಿ ತಿಂಗಳಲ್ಲಿ 3ನೇ ಶುಕ್ರವಾರ ಅಮ್ಮನವರಿಗೆ ರಾವಕಾಲದಲ್ಲಿ ಅಂದರೆ ಶುಕ್ರವಾರ 10 ಗಂಟೆ 30 ನಿಮಿಷದಿಂದ 12 ಗಂಟೆ 30 ನಿಮಿಷದವರೆಗೂ ಅಮ್ಮನವರಿಗೆ ನಾನಾ ದ್ರವ್ಯಗಳಿಂದ 8 ದ್ರವ್ಯಗಳಿಂದ ಅಮ್ಮನವರ 1108 ದ್ರವ್ಯಗಳಿಂದ ಅಮ್ಮನವರಿಗೆ ಅಭಿಷೇಕ ಮಾಡುವಂಥದ್ದು ಬಹಳಷ್ಟು ವಿಶೇಷ ಕ್ಷೇತ್ರದಲ್ಲಿ ಶಿವನಿಗೆ ಮತ್ತೆ ಅಮ್ಮನಿಗೆ. ಇದರ ಅಭಿಷೇಕದ ಅರ್ಥ ಏನು, ಅಭಿಷೇಕ ಮಾಡಿದ್ರೆ ಫಲ ಏನು, ಅಭಿಷೇಕದಿಂದ ಆಗುವಂತ ನಮಗೆ ಸಮಸ್ಯೆಗಳು ಪರಿಹಾರ ಆಗುವಂತ ಶೀಘ್ರವಾದ ಫಲಗಳೇನು, ದಾರಿ ಅಂತಂದಾಗ ಈ ಅಭಿಷೇಕ ಅಂತಂದ್ರೆ ಅಮ್ಮನಿಗೆ ಪ್ರಿಯವಾದಂಥದ್ದು. ಯಾಕಂದ್ರೆ ಎಲ್ಲ ದ್ರವ್ಯಗಳಿಂದ ಎಲ್ಲ ಒಂದು ಹೋಮದ ದ್ರವ್ಯಗಳಿಂದ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿ ಭಕ್ತರ ಕಷ್ಟಗಳ ನಿವಾರಣೆ ಮಾಡುವಂತೇಳಿ ಪ್ರಾರ್ಥನೆ ಮಾಡುವಂಥದ್ದು ಸಂಕಲ್ಪ ಇರುವಂಥದ್ದು. ಈಗ ಅರ್ಕೆ ಕಟ್ಟಿರ್ತೀವಿ, ಆ ಕೆಲಸ ಆಗ್ತಾ ಇಲ್ಲ, ಮತ್ತೆ ಮನೆಯಲ್ಲಿ ಕೆಲಸ ಆಗ್ತಾ ಇಲ್ಲ, ಹಣ ವಿಚಾರ, ಆರೋಗ್ಯ ಸಮಸ್ಯೆ, ಇದೆಲ್ಲ ಸಮಸ್ಯೆಗಳು, ಹಲವಾರು ಸಮಸ್ಯೆಗಳು, ಮದುವೆ ಆಗ್ತಾ ಇಲ್ಲ, ಕೋಟಿ ವಿಚಾರ, ಅನ್ನೊಂದು ಸಂತಾನ ವಿಚಾರ, ಇತರ ಸಮಸ್ಯೆಗಳು. ಯಾಕಂದ್ರೆ ಸರ್ಪದೋಷ ಇರುವಂತದ್ರಿಗೆ ಮದುವೆ ಆಗಲ್ಲ. ಆ ಸರ್ಪದೋಷ ಇರುವಂತವರು ಅಭಿಷೇಕಕ್ಕೆ ಭಾಗವಹಿಸಿದಾಗ ಸರ್ಪದೋಷ ಮತ್ತೆ ಈ ಮದುವೆ ಆಗಿದ್ದಂಥವರು ಬಂದು ಅಮ್ಮನವರಿಗೆ ಅಭಿಷೇಕ ಸಂಕಲ್ಪ ಮಾಡಿಸಿದಾಗ ಎಲ್ಲ ಸಮಸ್ಯೆಗಳಲ್ಲಿ ರಾವಕಾಲದಲ್ಲಿ ಅಭಿಷೇಕ ಅಂತಂದ್ರೆ ಆ ಶಕ್ತಿ ದೇವತೆಗಳ ಅದ್ಭುತವಾದ ಶಕ್ತಿ ಇರುವಂಥದ್ದು ದಿನ ಅವತ್ತು. ಸೀತಾಲಕ್ಷ್ಮಿ ಗೌರಿಬಿದೂರಿಂದ ಬಂದಿದ್ದೀವಿ. ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಹೋಗಿದ್ದಾರೆ, ಹಾಗಾಗಿ ನಾವು ಬರಬೇಕಂತಾನೆ ಇಲ್ಲಿ ಬಂದಿದ್ದು. ಅಂದರೆ ನಾವು ಏನು ಅಂದ್ಕೊಂಡ್ರು ನಮಗೆ ಈಡೇರ್ತದೆಲ್ಲನೂ, ನಂಬೇಕಷ್ಟೇ. ನೆಮ್ಮದಿ ಅನಿಸುತ್ತೆ, ಒಂದು ಏನೋ ಸಂತೋಷ. ನಾವು ದೀಪ ಅಣಿಸ್ಬೇಕು ಅಂದ್ಕೊಂಡಿದ್ವಾ, ಅದರಿಂದ ದೀಪ ಅಣಿಸಿ ಇವತ್ತು. ಅದ್ರ ಶಕ್ತಿ ಪೀಠ ಅಲ್ಲ ತಾಯಿ ಇವರು,
ಅದೇ ನಾವು ಏನೋ ಕೋರಿಕೆ ಅಂದ್ಕೊಂಡು ಈಡೇರಬೇಕು ಅಂದರೆ ಅದನ್ನು ದೀಪ ಅಂಟಿಸಿ ಬೆಳಗ್ಗೆ ಪೂಜೆ ಮಾಡ್ಕೋಬೇಕು. ನೆಮ್ಮದಿ ಒಂದು ನಮಗೇನೋ ಒಂದು ಎಲ್ಲ ನೆಮ್ಮದಿ ಸಂತೋಷ. ಅಮ್ಮನ ಬಗ್ಗೆ ಹೇಳೋದೇನಿಲ್ಲ, ಏನು ಅಂದ್ಕೊಂಡ್ರೆ ಆಗುತ್ತೆ. ತುಂಬ ಶಕ್ತಿ ದೇವತೆ, ಶಕ್ತಿಪೀಠ. ಆ ಅಭಿಷೇಕ ಮಾಡಬೇಕಾದ್ರೆ ನೋಡಬೇಕಾದ್ರೆ ನಮ್ಗೆ 2 ಕಣ್ಣು ಸಾಲಲ್ಲ. ಯಾಕಂದ್ರೆ ನಾನಾ ದ್ರವ್ಯಗಳಿಂದ ಅಮ್ಮನವರಿಗೆ ಅಭಿಷೇಕ ಮಾಡಬೇಕಾದ್ರೆ ನಮ್ಮ ಜೀವನ ಪಾವನ ಆಗುವಂಥ ದಿನ ಇರ್ತದೆ ಅವತ್ತು. ಹಾಗಾಗಿ ಅಭಿಷೇಕದಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ, ನಮ್ಮ ಅರ್ಕೆಗಳು ಅತಿ ವೇಗದಲ್ಲಿ ಪರಿಹಾರ ಆಗ್ತದೆ. ಇದೇ ಬರುವಂಥ 20ನೇ ತಾರೀಕು ಶುಕ್ರವಾರ, ಇದೇ ತಿಂಗಳು ಬರುವಂಥ 20ನೇ ತಾರೀಕು ಶುಕ್ರವಾರ ಅಮ್ಮನವರಿಗೆ ರಾಹುಕಾಲದಲ್ಲಿ ಮಹಾರುದ್ರಾಭಿಷೇಕ ಇರ್ತದೆ. ಬಂದು ಭಾಗವಹಿಸಿ ಅಮ್ಮನವರ ಒಂದು ಅಭಿಷೇಕಕ್ಕೆ ಕೃಪೆಗೆ ಪಾತ್ರರಾಗಿ, ಅದಾದ ಅಭಿಷೇಕ ಆದ ನಂತರ ಅಮ್ಮನವರ ಒಂದು ಪ್ರಾಕಾರೋತ್ಸವ ಇರ್ತದೆ. ಪ್ರಾಕಾರೋತ್ಸವ ಆದ ಮೇಲೆ ಯಾವುದೇ ವಾಮಾಚಾರ ಆಗಿಲಿ ಮತ್ತೆ ಮಾಟಮಂತ್ರಗಳಾಗಲಿ ಯಾವುದೇ ದೃಷ್ಟಿಗಳಾಗಲಿ ತಡೆಯುವಂತ ಇರ್ತದೆ ರಾವಕಾಲದಲ್ಲಿ. ಆ ತಡೆಯನ್ನು ಒಡಿಸಿದಾಗ ಯಾವುದೇ ನಮ್ಮ ಸಮಸ್ಯೆಗಳು ನಿಂತಿದ್ರು ಸಹ ಬಿಡುಗಡೆ ಆಗಿ ಮುಂದಿನ ಕೆಲಸ ಅನುಕೂಲ ಆಗುವಂಥದ್ದು ಇರ್ತದೆ. ಹಾಗಾಗಿ 20ನೇ ತಾರೀಕು ಬಂದು ಶುಕ್ರವಾರ ಅಮ್ಮನವರ ಅಭಿಷೇಕಕ್ಕೆ ಭಾಗವಹಿಸಿ ಮತ್ತೆ 12 ಗಂಟೆ 30 ನಿಮಿಷಕ್ಕೆ ಅಮ್ಮನವರ ಪ್ರಾಕಾರೋತ್ಸವ ಆದ ನಂತರ ಅಮ್ಮನ ಸಮೇತವಾಗಿ ತಡೆಯನ್ನು ಓಡಿಸೋದಂತಿರ್ತದೆ. ಬಂದು ಅಮ್ಮನವರಿಗೆ ಸೇವೆಯನ್ನು ಮಾಡಿ ಆ ಅಭಿಷೇಕಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿರೋ ಭವಂತು. ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ. ನಾವು ಗೌರಿಬಿದನೂರಿಂದ ಬಂದಿದ್ದೀವಿ. ನಮ್ಮ ಸುತ್ತಮುತ್ತಲಿರೋರೆಲ್ಲ ಬಂದಿದ್ದರು, ಅವ್ರಿಗೆಲ್ಲ ಒಳ್ಳೆಯದಾಗಿದೆ. ನಾವು ಇದೇ ಮೊದಲನೇ ಸತಿ ಬರ್ತಾ ಇರೋದು. ನಾವು ಅರಿಸ್ಕೊಂಡಿದ್ದೀವಿ ಅಮ್ಮನ ಹತ್ರ. ಇಲ್ಲಿ ಪೂಜೆ ಎಲ್ಲ ಮಾಡಿ ಕೂಷ್ಮಾಂಡ ಅಂದರೆ ಅಮ್ಮನಿಗೆ ಪ್ರಿಯವಾದ್ದು ಕುಂಬಳಕಾಯಿ ದೀಪ ಅಂತ ಇಲ್ಲಿ ಹೇಳಿದ್ರು. ಅಣಿಕೆ ಕಟ್ಟ ಕೇಳಿದ್ದಾರೆ, ಕಾಣಿಕೆ ಕಟ್ಟಿದ್ದೀವಿ. ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗಿದೆ. ನಮ್ಮ ಕೋರಿಕೆ ಈಡೇರುತ್ತೆ ಅಂತ ತುಂಬ ನಂಬಿದ್ದೀವಿ. ಅಮ್ಮನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಬೇಡ್ಕೊತೀವಿ. ಎಲ್ಲ ಒಳ್ಳೆಯದಾಗುತ್ತೆ. ನಮ್ಮ ಮನೆಗಳ ಹತ್ರ ಮದುವೆ ಕೇಳ್ಕೊಂಡು ಬಂದಿದ್ದರು. ಅವ್ರು ಮದುವೆ ಕೇಳಿದ್ರೆ ಮದುವೆ ಆಗಿದೆ, ಆರ್ಥಿಕ ಸಮಸ್ಯೆ ಬಗೆಹರಿದಿದೆ. ನನಗೂ ಹೇಳಿದ್ರು ಬಂದು ನಮ್ಮದು ಅಂಗಡಿ ಇದೆ, ಬಂದು ಆರ್ಥಿಕ ಸಮಸ್ಯೆ ಬಗ್ಗೆ ಕೇಳ್ಕೊ ಆಗುತ್ತೆ ಅಂತ. ನಾವು ನಮ್ಮ ಮಕ್ಕಳ ಬಗ್ಗೆ ಆರ್ಥಿಕ ಸಮಸ್ಯೆ ಬಗ್ಗೆ ಕೇಳ್ಕೊಂಡಿದ್ದೀವಿ. ಈಗ ನೋಡ್ರಿ ಗಂಟೆ ಹೊಡೀತು, ನಮ್ದು ಆಗುತ್ತೆ, ಸಕ್ಸಸ್ ಅಂತ ಖುಷಿ ಆಗ್ತಾ ಇದೆ. ಅಮ್ಮನ ಆಶೀರ್ವಾದ ಸದಾ ಹಿಂಗೆ ಇರಲಿ ಅಂತ ಕೊಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.